ಗಬ್ಬೆದ್ದು ನಾರ್ತಾ ಇದೆ ಅರಸೀಕೆರೆಯ ಬೆಂಗಳೂರು ಬಸ್ ನಿಲ್ದಾಣ. ಕಸ ಗುಟುಕ ಉಗುಳುವ ಸ್ಥಳವಾದ ಬಸ್ ಸ್ಟ್ಯಾಂಡ್. ಎಸ್ ವೀಕ್ಷಕರೇ, ಅರಸೀಕೆರೆ ದಿನೇ ದಿನೇ ಹೆಚ್ಚು ಜನಸಂಖ್ಯೆಯನ್ನ ಹೊಂದುತ್ತಾ ಬೆಳೀತಾ ಇದೆ. ಇಂತಹ ನಗರದಲ್ಲಿ ಸ್ವಚ್ಛತೆ ಕಾಪಾಡುವುದು ನಗರಸಭೆಯ ಆದ್ಯ ಕರ್ತವ್ಯ. ಅದ್ಯಾಕೋ ಅಧಿಕಾರಿಗಳು ಸ್ವಚ್ಛತೆಗೆ ಆದ್ಯತೆ ನೀಡ್ತಾ ಇಲ್ಲ ಅಂತ ಜನರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಇತ್ತ ಪ್ರವಾಸಿ ಮಂದಿರದ ಮುಂಭಾಗದಲ್ಲಿರುವ ಬೆಂಗಳೂರು ಕಡೆಗೆ ಹೋಗುವ ರಸ್ತೆಯಲ್ಲಿರುವ ಬಸ್ ನಿಲ್ದಾಣ ಗುಟುಕ ಉಗಿಯುವ ಡಸ್ಟ್ಬಿನ್ ಆಗಿ ಬದಲಾಗ್ತಾ ಇದೆ. ಬಸ್ ನಿಲ್ದಾಣದ ಒಳಗಡೆ ಕಸ ಬಿದ್ದಿದ್ದು ಗಬ್ಬೆದ್ದು ನಾರ್ತಾ ಇದೆ. ಹೌದು, ಅರಸೀಕೆರೆ ನಗರದ ಬಿಎಚ್ ರಸ್ತೆಯಲ್ಲಿರುವ ಪ್ರವಾಸಿ ಮಂದಿರ ಮುಂಭಾಗ ಬೆಂಗಳೂರಿಗೆ ಹೋಗುವ ಬಸ್ ನಿಲ್ದಾಣ ಇದೆ. ಆದರೆ ಪ್ರಯಾಣಿಕರು ಕೂರಲಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಗುಟ್ಕಾ ತಿಂದು ಉಗಿದು ಕಸ ಹಾಕಿದ್ದು ಪ್ರಯಾಣಿಕರು ಆರೋಗ್ಯದ ಬಗ್ಗೆ ಆತಂಕ ಶುರುವಾಗಿದೆ. ಇತ್ತ ಈ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಸರ್ಕಾರಿ ಶಾಲೆಯಿದ್ದು ಗಬ್ಬೆದ್ದಿರುವ ಬಸ್ ನಿಲ್ದಾಣದಿಂದಾಗಿ ಮಕ್ಕಳಿಗೆ ಕಾಯಿಲೆ ಬರುವ ಸಂಭವ ಹೆಚ್ಚಾಗ್ತಾ ಇದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕೆಂದು ಸಾರ್ವಜನಿಕರು ನಗರಸಭೆಯ ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ತಿದ್ದಾರೆ. ಮುಂದುಗಡೆ ಕುಂತ್ಕೊಳ್ಳೋ ಜಾಗದಲ್ಲಿ ಇದೆಯಲ್ಲ, ಆ ಜಾಗದಲ್ಲಿ ಹಿಂದುಗಡೆ ಎಲ್ಲ ಕೊಡೆ ಆಗಿ ಎಲ್ಲ ಇದಾಗಿದೆ. ಯಾರು ಗಮನಕ್ಕೆ ತಗೊಂಡ್ಬರ್ತಾ ಇಲ್ಲ. ನೋಡಿದ್ರೆ ವಾಸನೆ ಹೊಡಿತಾರೆ. ರಾತ್ರಿ ಹೊತ್ತು ಯಾರು ಕುಂತ್ಕೊಂಡು ಎಲ್ಲ ಇದು ಮಾಡ್ತಾ ಇರ್ತಾರೆ. ಇಲ್ಲಿ ಬಸ್ ನಿಲ್ದಾಣದಲ್ಲಿ ಬಸ್ ಸ್ಟಾಪ್ ನಿಲ್ದಾಣದಲ್ಲಿ ಜಾಗದಲ್ಲೆಲ್ಲ ಸ್ವಚ್ಛ ಆಗಿ ಎಲ್ಲ ಇದು ಮಾಡಿರ್ತಾರೆ. ರಾತ್ರಿ ಹೊತ್ತು 12 1 ಗಂಟೆವರೆಗೂ ಜನ ಇಲ್ಲಿ ಇದು ಮಾಡ್ತಾ ಇರ್ತಾರೆ. ಎರಡಕ್ಕೂ ಹೋಗ್ತಾರೆ, ಎಲ್ಲ ಇದು ಮಾಡ್ತಾರೆ. ಸ್ವಚ್ಛತೆ ಮಾಡಬೇಕು ಖಂಡಿತವಾಗ್ಲೂ. ಇದನ್ನು ನಗರಸಭೆಯಲ್ಲಿ ಎಲ್ಲ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಇಲ್ಲಿ ಬಂದು ಗಮನ ತಗೋಬೇಕು ಎಲ್ಲರೂ. ಪುರಸಭೆಯವರು ಸ್ಕೂಲ್ ಹಿಂಭಾಗ ಇರೋದ್ರಿಂದ ಸ್ಕೂಲ್ ಇದೆ ಹಿಂದ್ಗಡೆ. ಏನಿಲ್ಲ ಸರ್, ಬಸ್ ಸ್ಟಾಪ್ ಹಿಂದ್ಗಡೆ ಒಂದು ಹಿಂದ್ಗಡೆ ಒಂದು ಸ್ಕೂಲ್ ಇದೆ ಸರ್. ಸ್ಕೂಲ್ ಹತ್ರ ಭಾಳ ಇದು ಕಸ ಪಸ ಎಲ್ಲ ಹಾಕಿ ಮುಂದಕ್ಕೆ ಹೋಗ್ತಾರೆ, ನೀಸಸ್ ಮಾಡ್ತಾರೆ, ಉಗ್ದಿದ್ದಾರೆ. ಆಮೇಲೆ ಸ್ಟಾರ್ ಹಾಕೊಳ್ಳೋದು ಗುಟ್ಟ ಎಲ್ಲ ಇಲ್ಲಿ ಭಾಳ ಗಲೀಜಾಗ್ಬಿಟ್ಟಿದೆ. ಮಕ್ಕಳೆಲ್ಲ ಓದ್ತವೆ ಕಾಯಿಲೆಗಳು ಬರ್ಬೋದು. ಮಕ್ಕಳಿಗೆ ಸ್ವಚ್ಛತೆ ಕಾಪಾಡಿ ಸ್ವಲ್ಪ ಪುರಸಭೆಯವರಿಗೆ ಹೇಳಿ, ಹೇಳಿ ಸ್ವಲ್ಪ ಏನೋ ಮಾಡಿ ವ್ಯವಸ್ಥೆ ಮಾಡಿದ್ದಾರೆ. ಒಟ್ನಲ್ಲಿ ದಿನನಿತ್ಯ ಸಾವಿರಾರು ಜನರು ಬೆಂಗಳೂರಿಗೆ ತೆರಳಲು ಈ ಬಸ್ ನಿಲ್ದಾಣಕ್ಕೆ ಬರ್ತಾರೆ. ಆದ್ರೆ ಅಸ್ವಚ್ಛತೆಯಿಂದ ಕೂಡಿರುವ ಈ ಬಸ್ ನಿಲ್ದಾಣದಿಂದ ಜನರು ಕಿರಿಕಿರಿ ಅನುಭವಿಸುವಂತಾಗಿದೆ. ಮುಂದಾದರೂ ನಗರಸಭೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸ್ವಚ್ಛತೆಯನ್ನ ಕಾಪಾಡಬೇಕಾಗಿದೆ. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.